ಈಗಾಗಲೇ ಡೆಪ್ರಿಸಿಯೇಷನ್ ಮೇಲೆ ಒಂದು ಎಪಿಸೋಡನ್ನು ಮಾಡಾಯಿತು. ಡೆಪ್ರಿಸಿಯೇಷನ್ ಅಂದರೆ ಏನು, ಡೆಪ್ರಿಸಿಯೇಷನಲ್ಲಿ ಯಾವೆಲ್ಲ ಮೆಥಡ್ಸ್ ಬರ್ತದೆ, ಯಾವ ರೀತಿ ಕ್ಯಾಲ್ಕುಲೇಷನ್ ಆಗ್ತದೆ ಅಂತೇಳಿ ನೋಡಾಯಿತು. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಡೆಪ್ರಿಸಿಯೇಷನ್ ಬಗ್ಗೆ 12 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಇನ್ ಕೇಸ್ ಆ ಇಂಟ್ರೊಡಕ್ಷನ್ ಎಪಿಸೋಡನ್ನು ನೋಡೋದನ್ನು ಎರಡನೇ ಎಪಿಸೋಡ್ಗೆ ನೀವೇನಾದರೂ ಬಂದಿದ್ದರೆ ಅದನ್ನು ದಯಮಾಡಿ ನೋಡಿ. ಅದಾದ ನಂತರ ಈ ವಿಡಿಯೋಗೆ ಬಂದರೆ ಇನ್ನಷ್ಟು ನಿಮಗೆ ಹೆಲ್ಪ್ ಆಗ್ತದೆ. ಹಾಗಾದರೆ ನಿಮ್ಮ ಪ್ರಶ್ನೆ ಸ್ನೇಹಿತರು ನನಗೆ ಗೊತ್ತು ಸರ್ ಆ ವಿಡಿಯೋ ಎಲ್ಲಿದೆ ಅಂತೇಳಿ, ಇಲ್ಲೇ ಮೇಲ್ಗಡೆ ಐ ಬಟನ್ ಮೇಲೆ ಅದ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ಲಿ ನೀವು ಆ ವಿಡಿಯೋಗೆ ಹೋಗ್ತೀರಿ. ಅದಾದ ನಂತರ ಇದನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಐ ಆಮ್ ಮಿಸ್ಟರ್ ವಿಕಾಸ್ ಮಂಡ್ಕೆ. ಇವತ್ತಿನ ಕ್ಲಾಸ್ನಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್ ಎನ್ಯುವಲ್ ಎಕ್ಸಾಮ್ಗೆ 12 ಮಾರ್ಕ್ಸಿನ ಪ್ರಶ್ನೆ ಈ ಚಾಪ್ಟರಿಂದ ಬರ್ತದೆ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಫಾರ್ ದಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿಲ್ಲ ನೀವು ಕೂಡ ಫಾಲೋ ಮಾಡ್ಬೋದು. ಅದರ ಲಿಂಕ್ ಅಲ್ಲೇ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಸಿಗ್ತದೆ. ಅದೇ ರೀತಿ ನೀವು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗ್ಬೋದು, ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಸಿಗ್ತದೆ. ಪ್ಲೀಸ್ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ, ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಬಿಕಾಸ್ ನಿಮ್ಮ ಒಂದು ಚಿಕ್ಕ ಸಪೋರ್ಟ್, ನಿಮ್ಮ ಒಂದು ಚಿಕ್ಕ ಕಮೆಂಟ್ ನಮಗೆ ಇನ್ನಷ್ಟು ವಿಡಿಯೋಗಳನ್ನು, ಪರಿಣಾಮಕಾರಿ ಮಾಹಿತಿಯುಳ್ಳನ್ನು ವಿಡಿಯೋಗಳನ್ನು ಹಾಕಲಿಕ್ಕೆ ಇನ್ನಷ್ಟು ನಮಗೆ ಪ್ರೇರಣೆ ನೀಡುತ್ತದೆ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡುವ. ಹಾಗಾದರೆ ಬನ್ನಿ, ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ಸ್ನೇಹಿತರೆ, ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಈಗ ಒಂದು ಕ್ವಶನ್ ಕಾಣ್ತಾ ಇದೆ. ಸ್ಟ್ರೇಟ್ ಲೈನ್ ಮೆಥಡ್, ಇದು ನಿಮ್ಮ ಕ್ವಶನ್ ಬ್ಯಾಂಕ್ನಲ್ಲಿರುವಂತಹ ಒಂದು ಪ್ರಶ್ನೆ ಆಗಿರ್ತದೆ. ಕ್ವಶನ್ ನಂಬರ್ 1, ಡೆಪ್ರಿಸಿಯೇಷನ್ ಸ್ಟ್ರೇಟ್ ಲೈನ್ ಮೆಥಡ್ ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 1, ಎಕ್ಸೆಲ್ ಕಂಪನಿ ಲಿಮಿಟೆಡ್ ಅಕ್ವೈರ್ಡ್ ಎ ಮಷೀನ್ ಫಾರ್ ರುಪೀಸ್ 80,000. 80,000 ರೂಪಾಯಿ ಕೊಟ್ಟು ಒಂದು ಮಷೀನ್ ತೊಗೊಂಬರ್ತಾ ಇದ್ದಾರೆ. ಯಾವಾಗ? ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ತೊಗೊಂಬರ್ತಾ ಇದ್ದಾರಪ್ಪ ಅಂದರೆ 1/7/2014 ಒಂದು ಮಷೀನ್ ತೊಗೊಂಬರ್ತಾ ಇದ್ದಾರೆ. ಆ್ಯಂಡ್ ಸ್ಪೆಂಟ್ ರುಪೀಸ್ 20,000 ಫಾರ್ ಇಟ್ಸ್ ಇನ್ಸ್ಟಾಲೇಷನ್. 80,000 ರೂಪಾಯಿ ಮಷಿನ್ ತೊಗೊಂಬಂದರು, 20,000 ರೂಪಾಯಿ ಅದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಹಾಗಾಗಿ ಮಷೀನಿನ ಒಟ್ಟು ಬೆಲೆ 80 + 20 1 ಲಕ್ಷ ರೂಪಾಯಿ. 80,000 + 20 ಎರಡು ಕೂಡಿಸಿದಾಗ 1 ಲಕ್ಷ ರೂಪಾಯಿ ಆ ಮಷೀನಿನ ಬೆಲೆ ಆಗ್ತದೆ ವಿದ್ಯಾರ್ಥಿಗಳೇ. ಓಕೆ, ಯಾವಾಗ ತೊಗೊಂಬಂದರು? 1/7/2014. ಎಷ್ಟಕ್ಕೆ ತೊಗೊಂಬಂದರು? 80 + 20 1 ಲಕ್ಷ. ಸೊ ಫಸ್ಟ್ ಇದನ್ನು ಎಂಟ್ರಿ ಮಾಡುವ, ಒಂದೊಂದು ಸೆಂಟೆನ್ಸನ್ನು ಮಾಡ್ಕೊತ ಹೋಗ್ತೀನಿ. ಓಕೆ, ಸೊ ಫಾರ್ಮ್ಯಾಟ್ ಈ ರೀತಿಯಾಗಿರ್ತದೆ. ನೀವಿಲ್ಲಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಂಬರನ್ನು ಬರೀಬೇಕಾಗ್ತದೆ. ಕ್ವಶನ್ ನಂಬರ್ 1 ಆಗಿರ್ತದೆ ಇದು. ಸೊ ಇಲ್ಲಿ ಏನಂತ ಬರೀಬೇಕು? ಡೆಪ್ರಿಸಿಯೇಷನ್ ಅಕೌಂಟ್. ಡೆಪ್ರಿಸಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಬಿಕಾಸ್ ಲಾಸ್ಟ್ ಹೇಳ್ತಾರೆ ಈ ಕ್ವಶನ್ನಲ್ಲಿ ನೋಡ್ರಿ, ಲಾಸ್ಟ್ಗೆ ಪ್ರಿಪೇರ್ ಮಷೀನ್ ಅಕೌಂಟ್ ಆ್ಯಂಡ್ ಡೆಪ್ರಿಸಿಯೇಷನ್ ಅಕೌಂಟ್. ಅರ್ಥ ಆಯ್ತಾ? ಸೊ ಹಾಗಾಗಿ ನಾವು ಮಷೀನ್ ಅಕೌಂಟ್ ಮತ್ತು ಡೆಪ್ರಿಸಿಯೇಷನ್ ಅಕೌಂಟನ್ನು ಮಾಡಬೇಕು. ಸೊ ಇಲ್ಲೇನು ಮಾಡುವಪ್ಪ ಅಂದರೆ ಫಸ್ಟ್ ಮಷೀನ್ ಅಕೌಂಟನ್ನು ಮಾಡುವ, ಅದಾದ ನಂತರ ವಿ ವಿಲ್ ಗೋ ಫಾರ್ ಡೆಪ್ರಿಸಿಯೇಷನ್. ಸೊ ಮಷೀನ್ ಅಕೌಂಟ್, ಡೆಬಿಟ್ ಮತ್ತು ಕ್ರೆಡಿಟ್. ಸೊ ಫಸ್ಟ್ ಕಾಲಮ್ ಇಲ್ಲಿ ಏನಾಗಿರ್ತದೆ? ಡೇಟ್, ಆಮೇಲೆ ಪರ್ಟಿಕ್ಯುಲರ್ಸ್, ಅದಾದ ನಂತರ ಅಮೌಂಟ್, ಅದಾದ ನಂತರ ಮತ್ತೆ ಡೇಟ್, ಅದಾದ ನಂತರ ಮತ್ತೆ ಪರ್ಟಿಕ್ಯುಲರ್ಸ್, ಅದಾದ ನಂತರ ಅಮೌಂಟ್. ಸೊ ಒಂದು ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್, ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್. ಸೊ ಈ ರೀತಿ ಒಂದು ಡೆಬಿಟ್ ಸೈಡ್ ಮತ್ತೊಂದು ಕ್ರೆಡಿಟ್ ಸೈಡ್, ಈ ರೀತಿ ನಿಮ್ಮ ಫಾರ್ಮೆಟ್ ಆಗಿರಬೇಕು. ಓಕೆ, ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಫಸ್ಟ್ ಸೆಂಟೆನ್ಸ್ ಪ್ರಕಾರ ಏನಾಗ್ತಾ ಇದೆ? ಅಕ್ವೈರ್ಡ್ ಎ ಮಷೀನನ್ನು ತೊಗೊಂಬಂದರು. ಸೊ ಮಷೀನನ್ನು ತೊಗೊಂಬಂದಾಗ ಜರ್ನಲ್ ಎಂಟ್ರಿ ಏನಂತ ಮಾಡ್ತೀವಿ ನಾವು? ಮಷೀನ್ ಬಂತು. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್. ಇಲ್ಲಿ ಏನು ಕಮ್ಸ್ ಇನ್? ಮಷೀನ್ ಕಮ್ಸ್ ಇನ್. ಅಕ್ವೈರ್ಡ್ ಅಂದರೆ ಪರ್ಚೇಸ್ಡ್. ಸೊ ಪರ್ಚೇಸ್ಡ್ ಎ ಮಷೀನ್. ಜರ್ನಲ್ ಎಂಟ್ರಿ ಮಷೀನ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಕರಿತೀವಿ. ಮಷೀನನ್ನು ತೊಗೊಂಬರ್ತಾ ಇದ್ದೀವಿ. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್? ಮಷೀನ್ ಕಮ್ಸ್ ಇನ್. ಕ್ರೆಡಿಟ್ ವಾಟ್ ಗೋಸ್ ಔಟ್. ಮಷೀನನ್ನು ತೊಗೊಂಬಂದಾಗ ನಾವೇನು ಕೊಡ್ತೀವಿ? ಕ್ಯಾಶ್ ಕೊಡ್ತಾ ಇದ್ದೀವಿ. ಸೊ ಕ್ಯಾಶ್ ಹೋಗ್ತಾ ಇದೆ. ಹಾಗಾಗಿ ಮಷೀನ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಜರ್ನಲ್ ಎಂಟ್ರಿ ಆಗ್ತದೆ. ಸೊ ನಾವು ಇಲ್ಲಿ ಹಂಗೆ ಬರೀಬೇಕು, ಮಷೀನ್ ಅಕೌಂಟ್ ಡೆಬಿಟ್. ಇದು ಡೆಬಿಟ್ ಸೈಡ್ ಕರೆಕ್ಟಾ? ಮಷೀನ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಸೊ ಜರ್ನಲ್ ಎಂಟ್ರಿ, ನೀವು ಬೇಸಿಕ್ಸ್ ಜರ್ನಲ್ ಎಂಟ್ರಿಯನ್ನು ಕಲಿಬೇಕು. ಜರ್ನಲ್ ಎಂಟ್ರೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಸಾಲ್ವ್ ಎನಿ ಪ್ರಾಬ್ಲಮ್ಸ್. ಸೊ ಮಷೀನ್ ಅಕೌಂಟ್ ಡೆಬಿಟ್ ಟು
ಬ್ಯಾಂಕ್ ಅಕೌಂಟ್ ಅಂತ ಬರೀರಿ. ಈ ರೀತಿ ಜರ್ನಲ್ ಎಂಟ್ರಿ ಬರ್ತದೆ. ಯಾವಾಗ ಡೇಟ್ ಯಾವಾಗ ಪರ್ಚೇಸ್ ಮಾಡಿದ್ರೆ ಅದನ್ನು 1/7/2014 1/7/2014 ಇದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಟು ಬ್ಯಾಂಕ್. ಸೊ ಬ್ರಾಕೆಟ್ನಲ್ಲಿ ಏನು ಬರೀರಿ, ಪರ್ಚೇಸ್ ಆಫ್ ಫಸ್ಟ್ ಮಷೀನ್, ಮೊದಲನೇ ಮಷೀನನ್ನು ಪರ್ಚೇಸ್ ಮಾಡ್ತೀವಿ, ಹಾಗಾಗಿ ಪರ್ಚೇಸ್ ಆಫ್ ಫಸ್ಟ್ ಮಷೀನ್ ಅಂತ ಬರೀರಿ. ಎಷ್ಟು ಪರ್ಚೇಸ್ ಮಾಡಿದ್ವಿ, ಅಮೌಂಟ್ 1 lakh rupees, 80,000 ಮಷೀನ್ ವ್ಯಾಲ್ಯೂ, 20,000 ಇನ್ಸ್ಟಾಲ್ಮೆಂಟ್, ಸೊ 1 lakh. ಸೊ ಫಸ್ಟ್ ಟೈಮ್ ಒಂದು ಮಷೀನನ್ನು ಬಂದಾಗ, ಮಷೀನನ್ನು ತೊಗೊಂಡಾಗ ಈ ರೀತಿ ಎಂಟ್ರಿ ಮಾಡಬೇಕು. ಓಕೆ, ನೆಕ್ಸ್ಟ್ ಇದಾದ ನಂತರ ಸೆಕೆಂಡ್ ಲೈನ್ಗೆ ಹೋಗ್ತೀನಿ. ಆನ್ 1/4/2016 1/4/2016 ಇಟ್ ಸೋಲ್ಡ್ ದ ಮಷೀನ್ ಫಾರ್ ₹80,000. ಇದೇನು ಮಷೀನನ್ನು ಪರ್ಚೇಸ್ ಮಾಡಿದಾರಲ್ಲ 1 ಲಕ್ಷ ಕೊಟ್ಟು, ಇದನ್ನು ಮಾರ್ತಾ ಇದ್ದಾರೆ. ಯಾವಾಗ ಮಾರ್ತಾ ಇದ್ದಾರೆ, 1/4/2016 ಸೋಲ್ಡ್ ಮಾರ್ತಾ ಇದ್ದಾರೆ. ಎಷ್ಟಕ್ಕೆ ಮಾರ್ತಾ ಇದ್ದಾರೆ, ₹80,000 ಮಾರ್ತಾ ಇದ್ದಾರೆ. ಯಾವಾಗ ಮಾರ್ತಾ ಇದ್ದಾರೆ, 1/4/2016, ಕರೆಕ್ಟಾ? ಸೊ 1/4/2016 ಮಾರ್ತಾ ಇದ್ದಾರೆ ಅವರು. ಇದು ಡೇಟನ್ನು ನೆನಪಿಟ್ಕೊಳ್ರಿ. ಈಗ ನಮ್ಮ ಇಯರ್ ಎಂಡ್ ಆಗಬೇಕು, ಬಿಕಾಸ್ ಇಯರ್ ವೈಸ್ ಮಾಡ್ಕೊತ ಹೋಗ್ತೀವಿ ನೋಡಿ ಅಪ್ರಿಸಿಯೇಷನ್. ಓಕೆ, ಈಗ ಈ ಒಂದು ಇಯರ್ ಎಂಡ್ ಮಾಡಬೇಕು. 2014 ಸ್ಟಾರ್ಟ್ ಆದಂಥ ಇಯರ್ ಯಾವಾಗ ಎಂಡ್ ಆಗ್ತದಪ್ಪ ಅಂದರೆ 31/3/2015 ಎಂಡ್ ಆಗಬೇಕು. ಯಾವುದೂ ವರ್ಷ ಪ್ರತಿ ವರ್ಷ 31/3 ಎಂಡ್ ಆಗಬೇಕು. ಯಾವುದೂ ವರ್ಷ ಯಾವಾಗ ಸ್ಟಾರ್ಟ್ ಆಗಬೇಕು, 1/4 ಸ್ಟಾರ್ಟ್ ಆಗಬೇಕು. 1/4 ಅಂದರೆ 1st ಏಪ್ರಿಲ್ಗೆ ಸ್ಟಾರ್ಟ್ ಆಗಿ 31st ಮಾರ್ಚ್ಗೆ ಎಂಡ್ ಆಗ್ತದೆ. ಈಗ ಇಲ್ಲಿ 1st ಏಪ್ರಿಲ್ಗೆ ಯಾಕೆ ಸ್ಟಾರ್ಟ್ ಆಗಿಲ್ಲ ಅಂತ ನೀವು ಕೇಳ್ಬೋದು. ಕ್ವಶನ್ದಾಗ ಅವ್ರು ಕೊಟ್ಟಿದ್ದು 1/7, ಹಾಗಾಗಿ 1/7 ಅಂತ ಬರ್ತಿದ್ದೀವಿ. ಎಂಡ್ ಮಾಡಬೇಕಾಗಿರೋದು ಕಂಪಲ್ಸರಿ 31/3. ಸೊ ಹಾಗಾಗಿ 31/3/2015 ಅಂತ ಬರಿಬೇಕು. ಡೆಪ್ರಿಸಿಯೇಷನನ್ನು ಕೊಡಬೇಕಾಗ್ತದೆ ಈ ಮಷೀನ್ ಮೇಲೆ, ಡೆಪ್ರಿಸಿಯೇಷನ್. ಹಾಗಾಗಿ ಕ್ರೆಡಿಟ್ ಸೈಡ್ ಬೈ ಡೆಪ್ರಿಸಿಯೇಷನ್. ಓಕೆ, ಯಾವುದ್ರ ಮೇಲೆ, ಫಸ್ಟ್ ಮಷೀನ್ ಅಮೌಂಟ್ 1 lakh. ಎಷ್ಟು ಪರ್ಸೆಂಟೇಜ್ ನೋಡುವ, ಕ್ವಶನಲ್ಲಿ ಕೊಟ್ಟಿರ್ತಾರೆ ಅದನ್ನು ಕೂಡ. ಇಲ್ಲದ ನೋಡ್ರಿ, ಡೆಪ್ರಿಸಿಯೇಷನ್ ಅಟ್ ದ ರೇಟ್ ಆಫ್ 10%. ಸೊ ಇಂಟು 10 ಡಿವೈಡೆಡ್ ಬೈ 100. ಬರೀ 10 ಡಿವೈಡ್ ಬೈ 100 ಅಷ್ಟೇ ಮಾಡೋದಲ್ಲ, ಇಲ್ಲಿಂದ 17 ಹಿಡ್ಕೊಂಡು 31/3 ತನಕ ಎಷ್ಟು ಮಂತ್ಸ್ ಆಗ್ತದೋ ಕ್ಯಾಲ್ಕುಲೇಟ್ ಮಾಡಬೇಕು. ಫ್ರಮ್ ಹಿಯರ್ ಟು ಹಿಯರ್ 7ನೇ ತಿಂಗಳು ಕೌಂಟ್ ಮಾಡಿರಿ. 7, 8, 9, 10, 11, 12, 1, 2, 3. ಸೊ ಎಷ್ಟು ತಿಂಗಳಾಯ್ತು ಇಲ್ಲಿ, ಇದು 9 ತಿಂಗಳು ಆಗ್ತದೆ. ಅರ್ಥ ಆಯ್ತಾ? ಸೊ ಹೌ ಮೆನಿ ಮಂತ್ಸ್, 9 ಮಂತ್ಸ್. ಸೊ 9 ಡಿವೈಡೆಡ್ ಬೈ 12 ಬಿಕಾಸ್ ಒಂದು ವರ್ಷದಲ್ಲಿರೋದು 12 ತಿಂಗಳು, ಹಾಗಾಗಿ 12 ಮಂತ್ಸ್. ಓಕೆ, ಸೊ 1/7 ಮಷೀನ್ ಅಂತ ತೊಗೊಂಡಿದ್ರು, 31/3 ನಾವು ಎಂಡ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಇಲ್ಲಿ ತನಕ 9 ತಿಂಗಳಾಗ್ತದೆ. 1 ಲಕ್ಷ ರೂಪಾಯಿ ಮಷೀನ್ ವ್ಯಾಲ್ಯೂ ಅದ, 10% ಅದ. ಸೊ ಕ್ಯಾಲ್ಕುಲೇಟರ್ದಾಗ ಇದರ ಆನ್ಸರ್ ನೋಡುವ, 1 ಲಕ್ಷ ಕರೆಕ್ಟಾ, ಇಂಟು 10 ಡಿವೈಡೆಡ್ ಬೈ 100 ಇಂಟು 9 ಡಿವೈಡೆಡ್ ಬೈ 12 ಎಷ್ಟು ಬರ್ತದೆ, 7,500. ಸೊ 7,500 ರೂಪೀಸನ್ನು ಬರಿಬೇಕು. ಸೊ ಇದು ಡೆಪ್ರಿಸಿಯೇಷನ್ನ ಕೊಟ್ಟಾಯಿತು. ಈಗ ಈ ರೀತಿ ಡೆಪ್ರಿಸಿಯೇಷನ್ ಕೊಟ್ಟ ನಂತರ ಆ ಇಯರನ್ನು ಕ್ಲೋಸ್ ಮಾಡಬೇಕು. ಆ ಇಯರನ್ನು ಕ್ಲೋಸ್ ಮಾಡಬೇಕಾದ್ರೆ ಯಾವ ಸೈಡ್ ಬ್ಯಾಲೆನ್ಸ್ ಹೆಚ್ಚು ಬರ್ತದೆ ಅಂತ ಚೆಕ್ ಮಾಡಬೇಕು. ಬ್ಯಾಲೆನ್ಸ್ ಕಂಪಲ್ಸರಿ ಡೆಬಿಟ್ ಸೈಡ್ ಹೆಚ್ಚು ಬರ್ತದೆ, ಬಿಕಾಸ್ ಇಲ್ಲಿ 1 lakh ಅದ, ಇಲ್ಲಿ 7,500 ಅದ. ಒಂದು ಲೈನನ್ನು ಗ್ಯಾಪ್ ಕೊಟ್ಟು ಕೆಳಗಡೆ ಬರಿಬೇಕು. ಓಕೆ, 1 lakh ಈ ರೀತಿ ಲೈನ್ಸ್ ಎರಡು ಮಾಡ್ಕೊಳ್ಬೇಕು. ಇಲ್ಲಿಯೂ ಕೂಡ 1 lakh, ಇಲ್ಲಿಯೂ ಕೂಡ ಪೆನ್ಸಿಲೇ ಮಾಡ್ಕೊಳ್ರಿ. ನಾನು ಪೆನ್ಲೇ ಮಾಡ್ತೇನೆ, ಬಟ್ ನೀವು ಪೆನ್ಸಿಲೇ ಮಾಡಿರಿ. 1 lakh ಬೋತ್ ಸೈಡ್ಸ್, ಕರೆಕ್ಟ್. ಈಗ ಈ 1 lakh ಒಳಗಡೆ 7,500 ಕಳಿಬೇಕು, ಬಿಕಾಸ್ ಎರಡು ಕೂಟ್ 1 lakh ಬರಬೇಕು ನಮಗೆ. ಸೊ 1 lakh ಒಳಗಡೆ 7,500 ಮೈನಸ್ ಮಾಡಿರಿ. 1 lakh ಮೈನಸ್ 7,500, 92,500 ರೂಪೀಸ್. 92,500 ಇದಕ್ಕೇನಂತ ಬರೀಬೇಕು, by balance carried down, C bar D, by balance carried down 92,500. ಇದಕ್ಕೆ ಯಾವ ಡೇಟ್ ಹಾಕಬೇಕು, ಲಾಸ್ಟ್ ಡೇಟ್ 31/3/2015 ಅಂತ ಹಾಕ್ತೀವಿ.
ಓಕೆ. ಈಗ ಇದೇ ಬ್ಯಾಲೆನ್ಸನ್ನು ನೆಕ್ಸ್ಟ್ ಇಯರ್ಗೆ ತೊಗೊಂಬರ್ಬೇಕು. ಇಲ್ಲಿಗೆ 1 ವರ್ಷ ಮುಗೀತು. ಈ ರೀತಿ 1 ವರ್ಷ 2 ವರ್ಷ 3 ವರ್ಷ ಕಂಟಿನ್ಯೂ ಆಗಿ 3 ವರ್ಷ ಮಾಡ್ಕೊತ ಹೋಗ್ಬೇಕು. ಈಗ 1 ವರ್ಷ ಮುಗಿಸಿದ್ವಿ ನಾವು. ಸೊ ನಾವೇನು ಮಾಡ್ತೀವಿ ಈಗ ನೆಕ್ಸ್ಟ್ ಇಯರ್ 31/3ಗೆ ಮುಗೀತದು. ಸೊ ನೆಕ್ಸ್ಟ್ ಇಯರ್ ಯಾವಾಗ ಸ್ಟಾರ್ಟ್ ಆಗ್ತದೆ? 1/4/2015. ಅದರ ನೆಕ್ಸ್ಟ್ ಡೇನ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗಬೇಕು. ಅದೇ ಬ್ಯಾಲೆನ್ಸನ್ನು ಈ ಕಡೆ ತೊಗೊಂಬರ್ತೀವಿ. ಅಲ್ಲಿ ಬೈ ಬ್ಯಾಲೆನ್ಸ್ ಅಂತದ, ಇಲ್ಲಿ ಟು ಬ್ಯಾಲೆನ್ಸ್, ಅಲ್ಲಿ ಕ್ಯಾರಿ ಡೌನ್ ಅದ, ಇಲ್ಲಿ ಬ್ರಾಟ್ ಡೌನ್. ಬ್ಯಾಲೆನ್ಸನ್ನು ತೊಗೊಂಡು ಬಂದಿವಿ. ಎಷ್ಟದ? 92,500, 92,500 ರೂಪಾಯಿ ಬ್ಯಾಲೆನ್ಸನ್ನು ತೊಗೊಂಬರ್ತಾ ಇದ್ದೀವಿ. ಓಕೆ. ಈಗ ಈ 1/4ಕ್ಕೆ ಸ್ಟಾರ್ಟ್ ಆದಂಥ ಇಯರ್, ಈ ಇಯರ್ ಯಾವಾಗ ಎಂಡ್ ಆಗಬೇಕು? 31/3/2016ಕ್ಕೆ ಎಂಡ್ ಆಗಬೇಕು. ಕರೆಕ್ಟಾ? ಸೊ ಈ 31/3/2016ಕ್ಕೆ ಎಂಡ್ ಆಗಬೇಕಾದ್ರೆ ಈ ಡೇಟ್ ಒಳಗಡೆ ಏನಾದರೂ ಕ್ವಶನ್ದಾಗ ಅದ ಏನು ಚೆಕ್ ಮಾಡಬೇಕು. ಈಗ ನಾವು ನೋಡಿದ ಪ್ರಕಾರ ಒಂದು ಡೇಟ್ ಕಾಣಿಸಿತ್ತು ನಮಗೆ, ಯಾವುದು? 1/4/2016. ಈ ಡೇಟ್ ಯಾವಾಗ ಬರ್ತದೆ? ಇಲ್ಲಿಂದ ಇಲ್ಲಿ ತನಕ ಬರ್ತದೆ 1/4/2016. ನಮ್ಮ ಇಯರ್ ಎಂಡ್ ಆಗ್ತಾ ಇರೋದು 31/3 ತಿಂಗಳದಾಗ ಇಯರ್ ಮುಗಿತಾ ಇದೆ. ಬಟ್ ಅವ್ರು ಹೇಳ್ತಾ ಇರೋದು 4ನೇ ತಿಂಗಳು. ಸೊ ಹಾಗಾಗಿ ಆ ಒಂದು ಏನು ಡೇಟ್ ಕೊಟ್ಟಿದ್ದಾರಲ್ಲ ಅದು ಕೂಡ ಈ ಇಯರ್ನಲ್ಲಿ ಬರಂಗಿಲ್ಲ, ಅದು ನೆಕ್ಸ್ಟ್ ಇಯರ್ನಲ್ಲಿ ಬರ್ತದೆ. ಹಾಗಾಗಿ ಮತ್ತೆ ಯಥಾ ಪ್ರಕಾರ ನಾವೇನು ಮಾಡಬೇಕು? ಇಲ್ಲಿ ಹೆಂಗೆ ಡೆಪ್ರಿಸಿಯೇಷನ್ ಕೊಟ್ಟಿವಲ್ಲ ಇಲ್ಲೂ ಕೂಡ ಮತ್ತೆ ಡೆಪ್ರಿಸಿಯೇಷನ್ ಮಾಡಬೇಕು. ಸೊ ಬೈ ಡೆಪ್ರಿಸಿಯೇಷನ್ ಅಗೇನ್ ಬ್ರಾಕೆಟ್ನಲ್ಲಿ ಯಾವುದ್ರ ಮೇಲೆ ಡೆಪ್ರಿಸಿಯೇಷನ್? ಇದು ಸ್ಟ್ರೇಟ್ ಲೈನ್ ಮೆಥಡ್ ಆಗಿರೋದ್ರಿಂದ ಒರಿಜಿನಲ್ ಕಾಸ್ಟ್ ಮಷಿನ್ ತೊಗೊಂಬಂದಾಗ ಎಷ್ಟಿತ್ತಲ್ಲ ಅದ್ರ ಮ್ಯಾಗನೇ ಡೆಪ್ರಿಸಿಯೇಷನ್ ಕೊಡಬೇಕು. ಎಷ್ಟದ? 1 lakh. ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ಯಾರ ಅವರು? 10%. ಸೊ 10/100 ಎಷ್ಟು ತಿಂಗಳಾಗ್ತದೆ? ಇಲ್ಲಿಂದ ಇಲ್ಲಿ ತನಕ ಕಂಪಲ್ಸರಿ 12 ತಿಂಗಳಾಗಿ ಆಗ್ತದೆ. ಸೊ ಹಾಗಾಗಿ ಇಂಟು 12/12 ನೀವು ಮಾಡಿರಿ ಅಥವಾ ಬಿಡ್ರಿ. ಬಿಕಾಸ್ ಕೆಲವೊಬ್ರು ಕೇಳ್ತಾರೆ ನಂಗೆ, ಸರ್ ಇಲ್ಲಿ 9/12 9 ಮಂತ್ಸ್ ಅದು, ಇಲ್ಲಿ 12 ಮಂತ್ಸ್ ಅದು, 12/12 ಯಾಕೆ ಮಾಡ್ತಾ ಇಲ್ಲ? 12/12 1:1. ಸೊ 1/1 ಬರ್ತದೆ. 1 ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸೇಮ ಬರ್ತದೆ. ಸೊ 1 lakh ಇಂಟು 10% ಮಾಡಿದಾಗ ನಮಗೆ ಸಿಗೋದು 10,000 rupees. ಕರೆಕ್ಟಾ? ಅಗೇನ್ 1 ಲೈನ್ ಬಿಟ್ಟು ಎರಡು ಕಡೆ ಟೋಟಲ್ ಮಾಡಬೇಕು. ಈ ಕಡೆನೇ ಹೆಚ್ಚು ಬರ್ತದೆ 92,500, ಇಲ್ಲೂ ಕೂಡ 92,500. ಸೊ 92,500 ಈ ರೀತಿ ಬಾಕ್ಸ್ ಮಾಡಿರಿ. 92,500 ಒಳಗೆ 10,000 ಮೈನಸ್ ಮಾಡಿದಾಗ 82,500 ಬರ್ತದೆ. ಅಗೇನ್ ಸೇಮ್ ಪ್ರೊಸೀಜರ್. ಇದಕ್ಕೆ ಅಂತ ಬರೀಬೇಕು? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಅಗೇನ್ ಯಾವ ಡೇಟ್ ಹಾಕಬೇಕು? 31/3/2016. ಸ್ನೇಹಿತರೆ ಇದೇ ರೀತಿ ನೀವು ಹೆಡ್ಡಿಂಗ್ಸ್ಗಳನ್ನು ಹಾಕೋಂತ ಹೋಗಬೇಕು. ಇದೇ ರೀತಿ ನೀವು ಡೇಟ್ಸ್ಗಳನ್ನು ಹಾಕೊಂತ ಮುಗಿಸ್ಕೊತ ಹೋಗ್ಬೇಕು. ಈಗ ಫಸ್ಟ್ ಇಯರ್ ಡನ್, ಇದು ಸೆಕೆಂಡ್ ಇಯರ್ ಡನ್. ಈಗ 31/3ಕ್ಕೆ ಮುಗೀತು. ಸೊ ನೆಕ್ಸ್ಟ್ ಡೇಟ್ ಯಾವಾಗ ಸ್ಟಾರ್ಟ್ ಆಗ್ತದೆ? 1/4/2016. ಅದೇ ಬ್ಯಾಲೆನ್ಸನ್ನು ಈ ಕಡೆ ತೊಗೊಂಬರಬೇಕು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಕರಿತೀವಿ. ಈ ಸಲ ಎಷ್ಟು? 82,500. ಬ್ಯಾಲೆನ್ಸ್ ಬ್ರಾಟ್ ಡೌನ್ 52,500. ಸೊ ಈ ಬ್ಯಾಲೆನ್ಸ್ ಮೇಲೆ ಏನು ಮಾಡಬೇಕು? ಈಗ ವಾಪಸ್ ಕ್ವಶನ್ಗೆ ಬರುವ. ಬಿಕಾಸ್ 1/4ಕ್ಕೆ ಸ್ಟಾರ್ಟ್ ಆದಂಥ ಇಯರ್ 31/3/2017ಕ್ಕೆ ಎಂಡ್ ಆಗಬೇಕು. ಬಟ್ ನಾವು ನೋಡಿದ ಪ್ರಕಾರ ಯಾವುದೇ ಡೇಟ್ ಅದ? ಇಲ್ಲದ 1/4/2016. ಈ ಡೇಟಿಗೆ ಏನೋ ಕ್ವಶನ್ದಾಗ ಕೊಟ್ಟಿದ್ರು. ಏನಂತ ಕೊಟ್ಟಿದ್ರು? On 1/4/2016 it sold the machine for ₹80,000. 1/4/2016ಕ್ಕೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದೇ ವರ್ಷ ಒಳಗಡೆ ಬರ್ತದೆ, 3ನೇ ವರ್ಷ ಒಳಗಡೆ. ಕರೆಕ್ಟಾ? ಎಷ್ಟು ಯಾವಾಗ ಸೇಲ್ ಮಾಡ್ತಾ ಇದ್ದಾರೆ? 1/4/2016. ಪರ್ಚೇಸ್ ಮಾಡಿದಾಗ ಈ ಸೈಡ್ ಎಂಟ್ರಿ ಮಾಡಿದ್ವಿ, ಡೆಬಿಟ್ ಸೈಡ್. ಮತ್ತು ಸೇಲ್ಸ್ ಮಾಡಬೇಕಾದ್ರೆ ಯಾವ ಸೈಡ್ ಎಂಟ್ರಿ ಮಾಡಬೇಕು? ಕ್ರೆಡಿಟ್ ಸೈಡ್. ಪರ್ಚೇಸ್ ಮಾಡಿದಾಗ ಏನಂತ ಬರ್ತೀವಿ? ಬ್ಯಾಂಕ್ ಅಕೌಂಟ್. ಸೇಲ್ ಮಾಡಿದಾಗ ಕೂಡ ಬ್ಯಾಂಕ್ ಅಕೌಂಟ್ ಅಂತಲೇ ಬರೀಬೇಕು, ಬೈ ಬ್ಯಾಂಕ್ ಅಕೌಂಟ್. ಪರ್ಚೇಸ್ ಮಾಡಿದಾಗ ಡೆಬಿಟ್ ಸೈಡ್ ಇದ್ದರೆ, ಸೇಲ್ ಮಾಡಿದಾಗ ಕ್ರೆಡಿಟ್ ಸೈಡ್ ಇರಬೇಕು. ಪರ್ಚೇಸ್ ಮಾಡಿದಾಗ ಬ್ರ್ಯಾಕೆಟ್ ಪರ್ಚೇಸ್ ಬರಿತಾ ಇದ್ದೀವಿ ಅಂದರೆ ಸೇಲ್ ಮಾಡಬೇಕಾದ್ರೆ ಬ್ರ್ಯಾಕೆಟ್ನಲ್ಲಿ ಸೇಲ್ಸ್ ಅಂತ ಬರೀಬೇಕು. ಸೇಲ್ ಆಫ್ ಫಸ್ಟ್ ಮಷೀನ್. ಓಕೆ. ಎಷ್ಟಕ್ಕೆ ಮಾರಿದ್ರು? ಕ್ವಶನ್ದಾಗದ 80,000ಗೆ ಮಾರಿದ್ರು ಅಂತ. ಸೊ 80,000 ಯಾವ ಡೇಟಿಗೆ ಮಾರಿದ್ರು? 1/4/2016. 80,000 ಮಾರಿದ್ರು. ಕರೆಕ್ಟಾ? ಸೊ ಈಗ ನಾವು ಆ ಆಸ್ತಿಯನ್ನು ಮಾರ್ತಾ ಇದ್ದೀವಿ. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಒಂದು ಆಸ್ತಿಯನ್ನು ಮಾರಿದಾಗ ಅಥವಾ ಏನೋ ವಿಷಯವನ್ನು, ಏನೋ ವಸ್ತುವನ್ನು ನೀವು ಮಾರಿದಾಗ ನಿಮಗೆ ಲಾಭರೇ ಆಗಬೇಕು ಅಥವಾ ನಷ್ಟರೇ ಆಗಬೇಕು. ಯು ಶುಡ್ ಅಟ್ಲೀಸ್ಟ್ ಅರ್ನ್ ಪ್ರಾಫಿಟ್ ಆರ್ ಲಾಸ್. ಸೊ ಪ್ರಾಫಿಟ್ ಆಯಿತು ಲಾಸ್ ಆಯಿತು ಅಂತ ಚೆಕ್ ಮಾಡಬೇಕು. ಮಷಿನ್ ವ್ಯಾಲ್ಯೂ ಎಷ್ಟು? 1 ಲಕ್ಷ. ಎಷ್ಟಕ್ಕೆ ಮಾರಿದ್ರಿ? 80,000. ಸರ್ 20,000 ಲಾಸ್ ಆಯ್ತು ರೀ. ಇಲ್ಲ, ಈ ರೀತಿ ಕ್ಯಾಲ್ಕುಲೇಷನ್ ಬರಲ್ಲ.
1 ಲಕ್ಷ ರೂಪಾಯಿ ಮಷಿನ್ ತೊಗೊಂಬಂದಿದ್ವಿ, 80,000ಕ್ಕೆ ಮಾರಿದ್ವಿ. ವೆರಿ ಸಿಂಪಲ್ ಸರ್, 20,000 ಲಾಸ್. ನೋ ನೋ ನೋ, 1 ಲಕ್ಷ ಒಳಗಡೆ 2 ವರ್ಷದ ಡೆಪ್ರಿಷಿಯೇಷನನ್ನು ಮೈನಸ್ ಮಾಡ್ಕೊತ ಹೋಗ್ಬೇಕು ನೀವು. ಸೊ ಮಷಿನ್ ವ್ಯಾಲ್ಯೂ ಎಷ್ಟಿತ್ತು? 1 lakh. ಫಸ್ಟ್ ಇಯರ್ ಡೆಪ್ರಿಸಿಯೇಷನ್ ಮೈನಸ್ ಮಾಡಿರಿ. ಫಸ್ಟ್ ಇಯರ್ ಡೆಪ್ರಿಸಿಯೇಷನ್ ಇಲ್ಲದೆ ಡೆಪ್ರಿಸಿಯೇಷನ್ ಫಸ್ಟ್ ಇಯರ್ ಎಷ್ಟದ? 7,500. ಸೊ ಮೈನಸ್ 7,500. ಆಮೇಲೆ ಸೆಕೆಂಡ್ ಇಯರ್ ಡೆಪ್ರಿಸಿಯೇಷನನ್ನು ಮೈನಸ್ ಮಾಡಬೇಕು. ಸೆಕೆಂಡ್ ಇಯರ್ ಡೆಪ್ರಿಸಿಯೇಷನ್ ಎಷ್ಟದ? ಡೆಪ್ರಿಸಿಯೇಷನ್ ಇಲ್ಲಿ ಸೆಕೆಂಡ್ ಇಯರ್ ಎಷ್ಟದ? 10,000. ಸೊ ಈ 10,000 ಕೂಡ ಮೈನಸ್ ಮಾಡಬೇಕು. ಥರ್ಡ್ ಇಯರ್ ಡೆಪ್ರಿಸಿಯೇಷನ್, ಥರ್ಡ್ ಇಯರ್ದಾಗ ಯಾವುದು ಡೆಪ್ರಿಸಿಯೇಷನ್ ಇಲ್ಲ, ಅದಷ್ಟು ಇಯರ್ ಸ್ಟಾರ್ಟ್ ಆಗಿತ್ತು, ಅದೇ ಇಯರ್ದಾಗ ಅವ್ರು ಮಾರ್ತಾ ಇದ್ದಾರೆ ಸ್ಟಾರ್ಟಿಂಗ್ನ. ಸೊ ಡೆಪ್ರಿಸಿಯೇಷನ್ ಇಲ್ಲ. ಸೊ ಈ ಎರಡೂ ಅಮೌಂಟನ್ನು ನೀವು ಏನು ಮಾಡಬೇಕು? ಮೈನಸ್ ಮಾಡಬೇಕು. 1 lakh rupees ಮೈನಸ್ ಫಸ್ಟ್ ಇಯರ್ ಡೆಪ್ರಿಸಿಯೇಷನ್ 7,500 ಮೈನಸ್ ಸೆಕೆಂಡ್ ಇಯರ್ ಡೆಪ್ರಿಸಿಯೇಷನ್ 10,000 ಎಷ್ಟು ಬರ್ತದೆ? 82,500. ಸೊ ಕರೆಂಟ್ ವ್ಯಾಲ್ಯೂ ಆಫ್ ದಿ ಮಷೀನ್, ಈಗ ಮಷೀನಿನ ಸದ್ಯದ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 82,500 ರೂಪಾಯಿ. 82,500 ರೂಪಾಯಿ ಮಷೀನನ್ನು ನಾವು ಎಷ್ಟಕ್ಕೆ ಮಾರಿದ್ವಿ? ಇಲ್ಲದ 80,000 ರೂಪಾಯಿಗೆ ಮಾರಿದ್ವಿ. ಎಷ್ಟು? 80,000. 82,500 ರೂಪಾಯಿ ಮಷೀನನ್ನು 80,000 ಮಾರಿದ್ವಿ, ಲಾಸ್ ಆಯಿತು. ಎಷ್ಟು ಲಾಸ್ ಆಯಿತು? 2,500 ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ. ಇಸ್ ಇಟ್ ಕ್ಲಿಯರ್? 1 ಲಕ್ಷ ರೂಪಾಯಿ ಮಷೀನ್ ವ್ಯಾಲ್ಯೂ, ಫಸ್ಟ್ ಇಯರ್ ಡೆಪ್ರಿಷನ್ ಮೈನಸ್ ಮಾಡಿರಿ, ಸೆಕೆಂಡ್ ಇಯರ್ ಡೆಪ್ರಿಷನ್ ಮೈನಸ್ ಮಾಡಿರಿ, 82,500 ಸಿಕ್ತು ನಮಗೆ. 82,500 ರೂಪಾಯಿ ಮಷೀನನ್ನು ನಾವು ಎಷ್ಟಕ್ಕೆ ಮಾರ್ತಾಯಿದ್ದೀವಿ? 80,000ಗೆ ಮಾರ್ತಾಯಿದ್ದೀವಿ. ಹಾಗಾಗಿ ಮಷೀನಿನ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 2,500 ಲಾಸ್ ಆಗ್ತದೆ. ಕರೆಕ್ಟಾ? ಸೊ ಲಾಸನ್ನು ಯಾವ ಸೈಡ್ ತೊಗೋಬೇಕಾಗಾದರೆ? ವೆರಿ ಸಿಂಪಲ್, ಲಾಸಿನ ಜರ್ನಲ್ ಎಂಟ್ರಿ ಏನು? ಲಾಸ್ ಆಗ್ತಾ ಇದೆ ಏನಂತ ಬರೀತೀರಿ? ಲಾಸ್ ಅಕೌಂಟ್ ಡೆಬಿಟ್, ಬಿಕಾಸ್ ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಲಾಸ್ ಅಕೌಂಟ್ ಡೆಬಿಟ್ ಟು ಎಂತ ಬರೀಬೇಕು? ಟು ಮಷೀನ್ ಅಕೌಂಟ್. ಮಷೀನಿಂದ ಲಾಸ್ ಆಯಿತು, ಹಾಗಾಗಿ ಮಷೀನ್. ಬಟ್ ನಾವು ಲಾಸ್ ಅಂತ ಬರೆಯೋಂಗಿಲ್ಲ, ಬಿಕಾಸ್ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹೋಗ್ತದೆ. ಹಾಗಾಗಿ ನಾವೇನು ಮಾಡಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಬರೀಬೇಕು. ಈಗ ಮಷೀನ್ ಏನಾಗ್ತಾ ಇದೆ? ಡೆಬಿಟ್ ಆರ್ ಕ್ರೆಡಿಟ್? ಕ್ರೆಡಿಟ್ ಆಗ್ತಾ ಇದೆ. ಸೊ ಮಷೀನ್ ಕ್ರೆಡಿಟ್, ಮಷೀನ್ ಕ್ರೆಡಿಟ್. ಯಾವ ಸೈಡ್ ತೊಗೋಬೇಕು? ಕ್ರೆಡಿಟ್ ಸೈಡ್. ಬೈ P&L ಅಕೌಂಟ್ ಬ್ರಾಕೆಟ್ನಲ್ಲಿ ಲಾಸ್, ಬ್ರಾಕೆಟ್ನಲ್ಲಿ ಅಂತ ತೊಗೋಬೇಕು. ಬೈ P&L ಅಕೌಂಟ್ ಬ್ರಾಕೆಟ್ನಲ್ಲಿ ಲಾಸ್. ಎಷ್ಟು ಲಾಸ್ ಆಯಿತು? 2,500 ರೂಪಾಯಿ. ಇದಕ್ಕೆ ಏನಂತ ಕೊಡಬೇಕು? ಯಾವ ಡೇಟ್ ಕೊಡಬೇಕು? ಯಾವಾಗ ಮಾರಿದ್ರೆ ಅದೇ ಡೇಟ್ ಕೊಡ್ರಿ. 1/4/2016ಕ್ಕೆ ಮಾರಿದ್ರು. ಸೊ ಬ್ರಾಕೆಟ್ನಲ್ಲಿ ಲಾಸ್. ಬೈ P&L ಅಕೌಂಟ್ ಬ್ರಾಕೆಟ್ನಲ್ಲಿ ಲಾಸ್. ಸೊ ಇಲ್ಲಿಗೆ ಫಸ್ಟ್ ಮಷೀನ್ ಔಟ್. ಮೊದಲನೇ ಮಷೀನ್ 1 ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡಿದ್ವಿ. ಫಸ್ಟ್ ಇಯರ್ ಡೆಪ್ರಿಷನ್ 7,500, ಸೆಕೆಂಡ್ ಇಯರ್ ಡೆಪ್ರಿಷನ್ 10,000. ಅದರೊಳಗಡೆ ಎಲ್ಲ ಮೈನಸ್ ಮಾಡಿ ನಾವು ಮಾರಿದ್ದ ಮಷೀನ್ 80,000, ನಮಗೆ ಲಾಸ್ ಆಯಿತು 2,500. ನೋಡಿರಿ, 82,500 2 ಕೂಡಿಸಿದಾಗ 82,500. ಸೊ ಫಸ್ಟ್ ಮಷೀನ್ ಹೋಯಿತು. ಕ್ಲಿಯರ್? ಮತ್ತೇನು ಕೊಟ್ಟಾರ ಕ್ವಶನ್ನಲ್ಲಿ ನೋಡುವ ಈಗ. ಓಕೆ, ಆನ್ 1/4 ಆಯಿತಾ? ಏನು ಸೋಲ್ಡ್ ಆಯಿತು 80,000ಕ್ಕೆ. ಮತ್ತೇನು ಸೆಂಟೆನ್ಸ್ ಹೇಳ್ತಾನೆ ಇಲ್ಲಿ? ಆ್ಯಂಡ್ ಆನ್ ದ ಸೇಮ್ ಡೇ. ಸೇಮ್ ಡೇ ಅಂದರೆ ಇದು 1/4/2016. ಸೇಮ್ ಡೇ ಇಟ್ ಪರ್ಚೇಸ್ಡ್ ಅನದರ್ ಮಷೀನ್. ಮತ್ತೊಂದು ಮಷೀನನ್ನು ಪರ್ಚೇಸ್ ಮಾಡ್ತಾರೆ. ಎಷ್ಟಕ್ಕೆ? 70,000 ರೂಪೀಸ್. ಯಾವಾಗ? 1/4/2016ಕ್ಕೆ ಎರಡನೇ ಮಷೀನ್ ಪರ್ಚೇಸ್ ಮಾಡ್ತಾ ಇದ್ದಾರೆ 70,000. ಈಗ ಪರ್ಚೇಸ್ ಮಾಡಿದಾಗ ನಿಮ್ಗೆ ಗೊತ್ತು ಡೆಬಿಟ್ ಸೈಡ್ ತೊಗೋಬೇಕು. ಇಲ್ಲೂ ಕೂಡ ಏನು ಮತ್ತು ನಾವು ಪರ್ಚೇಸ್ ತೊಗೋತಾ ಇದ್ದೀವಿ. ಸೊ ಡೆಬಿಟ್ ಸೈಡ್ ಟು ಬ್ಯಾಂಕ್ ಅಕೌಂಟ್. ಇಲ್ಲಿ ಬ್ರಾಕೆಟ್ನಲ್ಲಿ ಪರ್ಚೇಸ್ ಆಫ್ ಫಸ್ಟ್ ಮಷೀನ್. ಸೊ ಇಲ್ಲಿ ಏನಾಗಬೇಕು? ಬ್ರಾಕೆಟ್ನಲ್ಲಿ ಪರ್ಚೇಸ್ ಆಫ್ ಸೆಕೆಂಡ್ ಮಷೀನ್. ಸೊ ಪರ್ಚೇಸ್ ಆಫ್ ಸೆಕೆಂಡ್ ಮಷೀನ್ ಅಂತ ಬರೀಬೇಕು. ಎರಡನೇ ಮಷೀನನ್ನು ಪರ್ಚೇಸ್ ಮಾಡಿದ್ವಿ. ಎಷ್ಟು ಕೊಟ್ಟಿವಿ ಅದಕ್ಕೆ? 70,000 ರೂಪೀಸ್. ಅದಕ್ಕೆ ಏನು ಡೇಟ್ ಹಾಕಬೇಕು ನಾವು? ಯಾವಾಗ ತೊಗೊಂಡಿವಿ? ಸೇಮ್ ಡೇ. ಸೊ 1/4/2016, 1/4/2016ಕ್ಕೆ ಎರಡನೇ ಮಷೀನನ್ನು ತೊಗೋತಾ ಇದ್ದೀವಿ. 70,000 ರೂಪಾಯಿ ಕೊಡ್ತಾ ಇದ್ದೀವಿ. ಓಕೆ. ನೆಕ್ಸ್ಟ್ ನೋಡೋಣ ಮತ್ತೇನದ ಕ್ವಶನ್ದಾಗ. ದ ಕಂಪನಿ ರೈಟ್ಸ್ ಆಫ್ ಡೆಪ್ರಿಸಿಯೇಷನ್ ಮುಗೀತು. ಕ್ವಶನ್ ಮುಗೀತು ಇಲ್ಲಿಗೆ. ಡೆಪ್ರಿಸಿಯೇಷನ್ 10% ಅಂತ ಹೇಳಕತ್ತಾರೆ. ಒರಿಜಿನಲ್ ಕಾಸ್ಟ್ ಬುಕ್ಸ್ ಆಫ್ ಅಕೌಂಟ್ ಕ್ಲೋಸ್ಡ್ ಆನ್ ಇಲ್ಲಿ ನೋಡ್ರಿ. ಯಾವಾಗ ಕ್ಲೋಸ್ ಮಾಡಬೇಕು? ಇಯರ್ ಮಾರ್ಚ್ 31 ನೋಡ್ರಿ. 31 ಇಲ್ಲಿ ನೋಡ್ರಿ. 31 ಮಾರ್ಚ್. ಆಮೇಲೆ ಈಗಿನ್ನ ಕ್ಲೋಸ್ ಮಾಡಿಲ್ಲ, 3ನೇ ಇಯರ್ ಇನ್ನು ಕ್ಲೋಸ್ ಮಾಡಬೇಕು. ಸೊ ಯಾವಾಗ ಕ್ಲೋಸ್ ಮಾಡಬೇಕು? 31 ಮಾರ್ಚ್ ಎವ್ರಿ ಇಯರ್. 16ಕ್ಕೆ ಸ್ಟಾರ್ಟ್ ಆಗ್ಯದ. ಯಾವಾಗ ಎಂಡ್ ಆಗ್ತದೆ? 17. ಸೊ ಈಗ ಏನು ಮಾಡಬೇಕು? ಫಸ್ಟ್ ಮಷೀನ್ ಮಾರಾಯಿತು, ನಮ್ಮ ಕಡೆ ಎರಡನೇ ಮಷೀನ್ ಬಂದದ. ಆ ಎರಡನೇ ಮಷೀನ್ ಮೇಲೆ ಡೆಪ್ರಿಸಿಯೇಷನ್ ಕೊಡಬೇಕು. ಸೊ ಬೈ ಡೆಪ್ರಿಸಿಯೇಷನ್
ಬೈ ಡೆಪ್ರಿಸಿಯೇಷನ್ ಬ್ರ್ಯಾಕೆಟ್ನಲ್ಲಿ ಎರಡನೇ ಮೆಷಿನ್ ವ್ಯಾಲ್ಯೂ 70,000 ಎಷ್ಟು ಪರ್ಸೆಂಟೇಜ್ 10%. ಪರ್ಸೆಂಟೇಜ್ ಮಾಡಿ ಡೈರೆಕ್ಟ್ಲಿ ಆನ್ಸರ್ ಬರೀತಿರ್ಬೇಡ್ರಿ, ಅಲ್ಲಿಂದ ಅಲ್ಲಿ ತನಕ ಮಂತ್ಸ್ ಎಷ್ಟಾಯಿತು ಅನ್ನೋದು ವೆರಿ ಇಂಪಾರ್ಟೆಂಟ್. 1-4 ಹಿಡ್ಕೊಂಡು ಇಲ್ಲಿ ತನಕ 12 ಮಂತ್ಸ್ ಆಗಿ ಆಗ್ತದೆ. ಸೊ ಮಂತ್ಸ್ 12 ಮಂತ್ಸ್ ಆದಾಗ ಕ್ಯಾಲ್ಕುಲೇಷನ್ಸ್ ಬೇಕಾಗಿಲ್ಲ, ವೆರಿ ಸಿಂಪಲ್. 70,000 ಮೇಲೆ 10% ಮಾಡಿದಾಗ ವಿ ವಿಲ್ ಗೆಟ್ 7,000. ಓಕೆ, ಒಂದು ಲೈನನ್ನು ಬಿಟ್ಟು ನೀವು ಅಕೌಂಟನ್ನು ಕ್ಲೋಸ್ ಮಾಡಬೇಕೀಗ. ಸೊ ಇಲ್ಲಿ ಈ ರೀತಿ ನೀವು ಲೈನ್ ಡ್ರಾ ಮಾಡ್ಕೊಳ್ರಿ. ಎಷ್ಟದ 82,500 ಪ್ಲಸ್ 70,000. 82,500 ಪ್ಲಸ್ 70,000. 1,52,500. ಸೊ 1,52,500 ಬೋತ್ ಸೈಡ್ 1,52,500. 1,52,500 ಇವು ಮೂರು ಮೈನಸ್ ಮಾಡಬೇಕು. 1,52,500 ಮೈನಸ್ 7,000 ಮೈನಸ್ 2,500 ಮೈನಸ್ 80,000 ಎಷ್ಟು ಬರ್ತದೆ 63,000 ರೂಪೀಸ್. ಇದಕ್ಕೆ ನಾವೆಂತ ಬರೀಬೇಕು 31/3/2017 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೀಬೇಕು. ಅರ್ಥ ಆಯ್ತಾ? ಈಗ ಎಷ್ಟು ಬಂತ ಆನ್ಸರ್ ಇಲ್ಲಿ 63. ಇಲ್ಲಿ ಕ್ವಶನ್ ಇಲ್ಲಿ ನೋಡ್ರಿ, ಬ್ಯಾಲೆನ್ಸ್ ಆಫ್ ಮಷೀನ್ ಅಕೌಂಟ್ ಬ್ಯಾಲೆನ್ಸ್ ಆನ್ 31/3/2017 rupees 63,000. ವೆರಿ ಸಿಂಪಲ್. ಓಕೆ, ಆ್ಯಂಡ್ ಲಾಸ್ ಆನ್ ಸೇಲ್ ಆಫ್ ಮಷೀನ್ P&L ಅಕೌಂಟ್, ಇದು ಸೇಲ್ ಕರೆಕ್ಟಾ? ಸೇಲ್ ಮಾಡ್ತಾ ಇದ್ದೀವಿ, ಲಾಸ್ ಎಷ್ಟು 2,500. ಲಾಸ್ ಆನ್ ಸೇಲ್ ಆಫ್ ಮಷೀನ್ 2,500. ಇಸ್ ಇಟ್ ಕ್ಲಿಯರ್? ಸೊ ಈ ರೀತಿ ಆಗ್ತದೆ. ಫಸ್ಟ್ ಏನು ಮಾಡಬೇಕು, ವೆರಿ ಸಿಂಪಲಾಗಿ ಬ್ರೀಫ್ ಮಾಡ್ತೀನಿ. ಮಷೀನ್ ತೊಗೊಂಬಂದ್ವಿ, ಡೆಪ್ರಿಷನ್ ಕೊಟ್ವಿ. ಎರಡನೇ ವರ್ಷ ಏನೂ ತಂದಿಲ್ಲ, ಏನೂ ಮಾರಿಲ್ಲ, ಅದು ಹಳೆ ಮಷಿನ್ ಇತ್ತು, ಅದ್ರ ಮೇಲೆ ಮತ್ತೆ ಡೆಪ್ರಿಷನ್ ಮಾಡಿದ್ವಿ, ಇಯರ್ ಕ್ಲೋಸ್ ಮಾಡಿದ್ವಿ. ಮೂರನೇ ವರ್ಷ ಫಸ್ಟ್ ಮಷೀನನ್ನು ಮಾರಿದ್ವಿ, ಹಾಗಾಗಿ ಅದನ್ನು ಮಾರಿದ್ದು ಎಂಟ್ರಿ ಮಾಡಿರಿ. ಮಾರಿದಾಗ ಪ್ರಾಫಿಟ್ರೇ ಆಗಬೇಕು ಲಾಸರೇ ಆಗಬೇಕು? ಓಕೆ, ಲಾಸ್ ಆಯಿತು, ಎಂಟ್ರಿ ಮಾಡಿದ್ವಿ, ಫಸ್ಟ್ ಮಷಿನ್ ಹೋಯ್ತು. ಅದೇ ವರ್ಷದಾಗ ಎರಡನೇ ಮಷಿನ್ ತೊಗೊಂಬಂದ್ವಿ, ಮತ್ತು ಅದ್ರ ಮೇಲೆ ಡೆಪ್ರಿಷನ್ ಕೊಟ್ವಿ, ಅದಾದ ನಂತರ ಅಕೌಂಟನ್ನು ಕ್ಲೋಸ್ ಮಾಡಿದ್ವಿ. ಅವ್ರು ಎಷ್ಟು ವರ್ಷ ತನಕ ಮಾಡಂತ ಹೇಳ್ಯಾರು? ಇಲ್ಲದ ಪ್ರಿಪೇರ್ ಮಷೀನ್ ಅಕೌಂಟ್ ಆ್ಯಂಡ್ ಡೆಪ್ರಿಷನ್ ಅಕೌಂಟ್ ಫಾರ್ ಫಸ್ಟ್ 3 years. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಇಯರ್ ಈ ಲೈನ್ಸ್ ಚೆಕ್ ಮಾಡಿರಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಸೊ 3 ವರ್ಷ ಮುಗಿಸಿದ್ವಿ. ಈ ರೀತಿ ನಾವು ಪ್ರಿಪೇರ್ ಮಾಡಬೇಕು ಮಷೀನ್ ಅಕೌಂಟನ್ನು. ಇಲ್ಲಿಗೆ ಕ್ವಶನ್ ಮುಗಿದಿಲ್ಲ. ಅವ್ರು ಮತ್ತೇನು ಪ್ರಿಪೇರ್ ಮಾಡಂತ ಹೇಳ್ಯಾರ? ಪ್ರಿಪೇರ್ ಮಷೀನ್ ಅಕೌಂಟ್ ಆ್ಯಂಡ್ ಡೆಪ್ರಿಸಿಯೇಷನ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕು. ಓಕೆ, ಸೊ ಇದು 9 ಮಾರ್ಕ್ಸ್ಗೆ ಇರುವಂತಹ ಒಂದು ಕ್ವಶನ್. 12 ಮಾರ್ಕ್ಸ್ ಕ್ವಶನ್ ಅದ. ಮಷೀನ್ ಅಕೌಂಟನ್ನು ಕರೆಕ್ಟ್ ಮಾಡಿದರೆ ಯು ವಿಲ್ ಗೆಟ್ 9 ಮಾರ್ಕ್ಸ್. ಇನ್ನು ಡೆಪ್ರಿಸಿಯೇಷನ್ ಅಕೌಂಟನ್ನು ಮಾಡಿದರೆ ಯು ವಿಲ್ ಗೆಟ್ 3 ಮಾರ್ಕ್ಸ್. ಸೊ ಡೆಪ್ರಿಸಿಯೇಷನ್ ಅಕೌಂಟ್ ಈಸ್ ವೆರಿ ವೆರಿ ಸಿಂಪಲ್. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಈಗ ನೋಡುವ ನಾವು. ಓಕೆ ಸ್ನೇಹಿತರೆ, ಸೊ ಈ ರೀತಿ ಡೆಪ್ರಿಸಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಡೆಪ್ರಿಸಿಯೇಷನ್ ಅಕೌಂಟ್ ಅಗೇನ್ ಸೇಮ್ ಫಾರ್ಮ್ಯಾಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಇದು ಓನ್ಲಿ 3 ಮಾರ್ಕ್ಸ್. ವೆರಿ ವೆರಿ ಸಿಂಪಲ್ ಇರ್ತದೆ. ಇದನ್ನು ಯಾರು ಕರೆಕ್ಟಾಗಿ ಮಾಡ್ತೀರಿ ಆಟೋಮೆಟಿಕ್ಲಿ ಡೆಪ್ರಿಸಿಯೇಷನ್ ಅಕೌಂಟ್ ಕೂಡ ನೀವು ಬಿಡಿಸಬಹುದು. ಈಗ ಈ ಡೆಪ್ರಿಸಿಯೇಷನ್ ಅಕೌಂಟ್ದಾಗ ಏನು ಮಾಡಬೇಕು? ಇಲ್ಲಿ ಡೆಪ್ರಿಸಿಯೇಷನ್ ಎಲ್ಲಿ ಬರ್ತಿದ್ವಿ? ಫಸ್ಟ್ ಇಯರ್ಗೆ ಹೋಗುವ. ಫಸ್ಟ್ ಇಯರ್ ಡೆಪ್ರಿಸಿಯೇಷನ್ ಎಲ್ಲದ? ಇಲ್ಲದ ಡೆಪ್ರಿಸಿಯೇಷನ್. ಕರೆಕ್ಟ್, ಡೆಪ್ರಿಸಿಯೇಷನ್ ಅಂತದ ಯಾವ ಸೈಡ್ ಅದ? ಕ್ರೆಡಿಟ್ ಸೈಡ್ ಅದ. ಸೊ ಇಲ್ಲಿ ಏನು ಮಾಡಬೇಕು? ಡೆಬಿಟ್ ಸೈಡಿಗೆ ಹೋಗಬೇಕು. ಎಲ್ಲಿ? ಡೆಪ್ರಿಸಿಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಡೆಪ್ರಿಸಿಯೇಷನ್. ಯಾವ ಡೇಟ್? 31/3/2015. ಇಲ್ಲೂ ಬರ್ರಿ, ಡೆಬಿಟ್ ಸೈಡ್ 31/3/2015. 31/3/2015 ಡೆಪ್ರಿಸಿಯೇಷನ್ ಅದ. ಯಾವ ಅಕೌಂಟ್ ಇದು? ಮಷೀನ್ ಅಕೌಂಟ್. ಇಲ್ಲಿ ಡೆಪ್ರಿಸಿಯೇಷನ್ ಆಲ್ರೆಡಿ ಹೆಡಿಂಗ್ ಅದ. ಸೊ ಇಲ್ಲಿ ಏನು ಬರೀಬೇಕಪ್ಪ ಅಂದರೆ ಟು ಮಷೀನ್ ಅಕೌಂಟ್. ಅಪೋಸಿಟ್ ಮಾಡಬೇಕು. ಡೆಪ್ರಿಸಿಯೇಷನ್ ಮಷೀನ್ ಅಕೌಂಟ್, ಡೆಪ್ರಿಸಿಯೇಷನ್ ಮಷೀನ್ ಅಕೌಂಟ್, ರಿವರ್ಸ್ ಅಪೋಸಿಟ್ ಮಾಡಬೇಕು. ಓಕೆ, ಇಲ್ಲಿ ಡೆಪ್ರಿಸಿಯೇಷನ್ ಅಮೌಂಟ್ ಎಷ್ಟದ? 7,500. ಇಲ್ಲಿಯೂ ಕೂಡ 7,500. ಮುಗಿತು, ಇಷ್ಟು ಅದ. ಈ ಇಯರನ್ನು ಕ್ಲೋಸ್ ಮಾಡಬೇಕು 7,500. ಇಲ್ಲಿಯೂ ಕೂಡ 7,500. ಹಾಗಾದ್ರೆ ಇಲ್ಲಿ ಏನೋ ಬರೀಬೇಕು, ಉಳಿತಿಲ್ಲಿ ಇಲ್ಲಿ ಗ್ಯಾಪ್ ಅದ. ಸೊ ಇಲ್ಲಿ ಏನು ಬರೀಬೇಕಪ್ಪ ಅಂದರೆ ಬೈ P&L ಅಕೌಂಟ್ 7,500. ಸೇಮ್ ಡೇಟನ್ನು ಹಾಕಬೇಕು, 31/3/2015. ಮುಗೀತು, ಇಷ್ಟ ಅದ ನೋಡ್ರಿ. ಹಾಗಾಗಿ ಇದಕ್ಕೆ 3 ಮಾರ್ಕ್ಸ್ ಅದ. ವೆರಿ ವೆರಿ ಸಿಂಪಲ್. ಇದು ಫಸ್ಟ್ ಇಯರ್ ಮುಗೀತು. ಡೆಪ್ರಿಸಿಯೇಷನ್, ಇಲ್ಲಿ ಡೆಪ್ರಿಸಿಯೇಷನ್ ಅದ, ಇಲ್ಲಿ ಮಷಿನ್ ಅಂತದ. ಅದು ಅಮೌಂಟನ್ನು ಈ ಕಡೆ ಹೋಗ್ಬೇಕು, ಅಪೋಸಿಟ್. ಇದು ಫಸ್ಟ್ ಇಯರ್ ಮುಗೀತು. ಈಗ ಸೆಕೆಂಡ್ ಇಯರ್ದಾಗ ಏನದ ಡೇಟ್? ಇಲ್ಲಿ ಡೆಪ್ರಿಸಿಯೇಷನ್ 31/3/2016. ಸೊ ನೀವು ಮತ್ತೆ ವಾಪಸ್ 31/3/2016 ಅಗೇನ್ ಟು ಮಷೀನ್ ಅಕೌಂಟ್. ಸೆಕೆಂಡ್ ಇಯರ್ ಡೆಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದೀರಿ ಅಂತ ಚೆಕ್ ಮಾಡಿರಿ. ಸೆಕೆಂಡ್ ಇಯರ್ ಡೆಪ್ರಿಸಿಯೇಷನ್ ನೀವು ಎಷ್ಟು ಕೊಟ್ಟಿದ್ದೀರಿ? 10,000. ಸೊ ನಾವು ಇಲ್ಲಿ ಏನು ಮಾಡಬೇಕು? 10,000 ರೂಪೀಸನ್ನು ತೊಗೊಳ್ಬೇಕು. ಅಗೇನ್ ಇದನ್ನು ಕ್ಲೋಸ್ ಮಾಡಿರಿ. 10,000. ಇಲ್ಲಿಯೂ ಕೂಡ 10,000. ಎರಡು ಕಡೆ 10,000.
ಇದಕ್ಕೆ ಏನಂತ ಬರೀಬೇಕು ಬೈ ಪಿ ಆ್ಯಂಡ್ ಎಲ್ ಅಕೌಂಟ್ ಇಲ್ಲಿ 10,000 ವೆರಿ ಸಿಂಪಲ್. ಡೇಟ್ ಯಾವ್ದು ಹಾಕಬೇಕು 31/3/2016 ಹಾಕಬೇಕು ಈ ಸಲ. ಓಕೆ ನೆಕ್ಸ್ಟ್ ಥರ್ಡ್ ಇಯರ್ದ ಡೆಪ್ರಿಸಿಯೇಷನ್ ನೋಡ್ರಿ ಎಲ್ಲದ ಡೆಪ್ರಿಸಿಯೇಷನ್ ಇಲ್ಲದ ಯಾವ ಡೇಟ್ 31/3/2017 ಅಗೇನ್ ಇಲ್ಲೇ 31/3/2017 ಅಗೇನ್ ಸೇಮ್ ಟು ಮಷೀನ್ ಅಕೌಂಟ್ ಅಂತ ಮಾಡಬೇಕು. ಎಷ್ಟದ ಡೆಪ್ರಿಸಿಯೇಷನ್ ಅಮೌಂಟ್ ಇಲ್ಲಿ 7,000 rupees. ಸೊ ನೀವು ಇಲ್ಲಿ 7,000 ಮತ್ತು ಇದನ್ನು ಕ್ಲೋಸ್ ಮಾಡಿರಿ 7,000 ಅಂತ, ಈ ಕಡೆ ಕೂಡ ಕ್ಲೋಸ್ ಮಾಡಿರಿ 7,000 ಅಂತ, ಇಲ್ಲಿ 7,000 ಅಂತ ಬರೀಬೇಕು. ಇದಕ್ಕೆ ಏನು ಬರೀಬೇಕು ಬೈ ಪಿ ಆ್ಯಂಡ್ ಎಲ್ ಅಕೌಂಟ್ ಅಂತ ಬರೀಬೇಕು 31/3/2017 ಮುಗೀತು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇಷ್ಟದ ನೋಡ್ರಿ. ಇದು ಡೆಪ್ರಿಸಿಯೇಷನ್ ಅಕೌಂಟ್ 3 marks, ಇದು 9 marks ಯಾವುದು ಮಷೀನ್ ಅಕೌಂಟ್. ಸೊ ಮಷೀನ್ ಅಕೌಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಈ ರೀತಿ ನಾವು ಒಂದು ಪ್ರಾಬ್ಲಮನ್ನು ಮಾಡಬೇಕಾಗ್ತದೆ. ಈ ರೀತಿ ನಾವು ಪ್ರಾಬ್ಲಮನ್ನು ಮಾಡ್ತಾ ಇದ್ದೀವಿ. ನಿಮಗೇನಾದರೂ ಸರ್ ಇದರಲ್ಲಿ ಏನಾದರೂ ಸಮಸ್ಯೆ ಅನ್ನಿಸ್ತಾ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆಮೇಲೆ ವೇ ಆಫ್ ಟೀಚಿಂಗ್ ಅಂದರೆ ಈ ರೀತಿ ನಾನು ಸಾಲ್ವ್ ಮಾಡಬೇಕಾ ಅಥವಾ ವೈಟ್ ಬೋರ್ಡ್ ಮೇಲೇ ಸಾಲ್ವ್ ಮಾಡಬೇಕಾ, ನಾನು ಕಾಣುವಂತಹ ರೀತಿಯಲ್ಲಿ ವೈಟ್ ಬೋರ್ಡ್ ಮೇಲೆ ಸಾಲ್ವ್ ಮಾಡಬೇಕಾ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಬಿಕಾಸ್ ನಿಮ್ಮ ಸಜೆಷನ್ಸ್ ನಮ್ಮನ್ನು ಇಂಪ್ರೂವ್ ಮಾಡ್ತದೆ, ನಿಮ್ಮ ಸಲಹೆಗಳು ನಮಗೆ ಬಹಳ ಪ್ರಮುಖವಾಗ್ತದೆ. ಸೊ ಇದು ಕರೆಕ್ಟ್ ಇದ್ದರೆ ನಾವು ಇದೇ ರೀತಿ ಸಾಲ್ವ್ ಮಾಡ್ಕೊತ ಕಂಟಿನ್ಯೂ ಮಾಡುವ. ಇಲ್ಲ ಸರ್ ವೈಟ್ ಬೋರ್ಡ್ ಮೇಲೆ ಬಿಡಿಸ್ರಿ, ನೀವು ನಮಗೆ ಕಾಣಬೇಕು ಬಿಕಾಸ್ ಇನ್ನಷ್ಟು ನಮ್ಗೆ ಕರೆಕ್ಟಾಗಿ ಅರ್ಥ ಆಗ್ತದೆ ಅಂತ ಆದರೆ ನಾನು ಮುಂದೆ ಕಾಣಿಸ್ಕೊಂಡು ವೈಟ್ ಬೋರ್ಡ್ ಮೇಲೆ ಬಿಡಿಸುವಂಥ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಪ್ರಿಪೇರ್ ಮಾಡಿರಿ, ಇದನ್ನು ಪ್ರಾಕ್ಟೀಸ್ ಮಾಡಿರಿ, ನಿಮಗೆ ಇನ್ನಷ್ಟು ಅರ್ಥ ಆಗ್ತದೆ. ಮತ್ತೊಂದು 2 ಕ್ವಶನನ್ನು ಮಾಡುವಂಥ ಪ್ರಯತ್ನವೂ ಕೂಡ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು ಎವ್ರಿಬಾಡಿ.